ನಂಜುಂಡೇಶ್ವರನ ಊರು ನಂಜನಗೂಡಿನಲ್ಲಿ ಪಾಪಿ ಪತಿಯೊಬ್ಬ ಮಡದಿಯನ್ನ ಮರ್ಡರ್ ಮಾಡಿದ್ದಾರೆ. ತಲೆಗೆ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಕೊನೆಗೆ ಈ ಕೊಲೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಉತ್ತರ ಇದೆ ಈ ವರದಿಯಲ್ಲಿ. ಕೌಟುಂಬಿಕ ಕಲಹ, ಪತ್ನಿಯನ್ನೇ ಕೊಂದ ಪಾಪಿ, ದೊಣ್ಣೆಯಿಂದ ಹೊಡೆದು ಬರ್ಬರ ಹತ್ಯೆ, ಬೆಚ್ಚಿ ಬಿದ್ದ ಜನರು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಅದೇ ಇಲ್ಲಿ 2 ವರ್ಷಗಳ ಹಿಂದೆ ಇವರಿಬ್ಬರು ಮನಸ್ತಾಪದಿಂದ ದೂರವಾಗಿದ್ರು. 2 ವರ್ಷಗಳ ಬಳಿಕ ಪತಿ ಪ್ರತ್ಯಕ್ಷವಾಗಿದ್ದು ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ದೊಣ್ಣೆಯಿಂದ ಹೊಡೆದು ಪತ್ನಿಯನ್ನ ಕೊಂದ ಘಟನೆ ಮೈಸೂರಿನ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದು ಹೋಗಿದೆ. ಹದಿಮೂರು ವರ್ಷಗಳ ಹಿಂದೆ ಕಳಲೆ ಗ್ರಾಮದಿಂದ ನಂಜನಗೂಡು ತಾಲೂಕಿನ ಮಲ್ಲಹಳ್ಳಿ ಗ್ರಾಮದ ಮಹೇಶ್ ಜೊತೆ ಸುಧಾ ವಿವಾಹವಾಗಿತ್ತು. ಆದರೆ ದಂಪತಿ ನಡುವೆ ದಾಂಪತ್ಯ ಕಲಹವಾಗಿ 2 ವರ್ಷಗಳಿಂದ ದೂರವಾಗಿದ್ರು. ಬಳಿಕ 30 ವರ್ಷದ ಸುಧಾ ಕಳಲೆ ಗ್ರಾಮದ ದೊಡ್ಡ ಬೀದಿಯಲ್ಲಿ ತಾಯಿ ಮತ್ತು ಮಕ್ಕಳ ಜೊತೆಗೆ ವಾಸವಾಗಿತ್ತು. ಇದ್ದಕ್ಕಿದ್ದಂತೆ ಬಂದ ಗಂಡ ಮಹೇಶ್ ಮನೆಗೆ ಬರುವಂತೆ ಒತ್ತಾಯಿಸಿದ್ದಾರೆ. ಮನೆಗೆ ಹೋಗಲು ಒಪ್ಪದಿದ್ದಕ್ಕೆ ಸುಧಾ ಜೊತೆಗೆ ಗಲಾಟೆ ಮಾಡಿದ್ದು ಆಕೆಗೆ ದೊಣ್ಣೆಯಿಂದ ಹೊಡೆದು ಕೊಂದು ಪರಾರಿಯಾಗಿದ್ದ. ಬಳಿಕ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರು ತವರು ಮನೆ ಅದಾಗಿರ್ತದೆ. ಅವರನ್ನ ಜೈಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಲವಾಡಿ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು 13 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆ ಮದುವೆ ಆದ ನಂತರ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮನಸ್ಸಿದ್ದು, ಅದಾದ್ಮೇಲೆ 2 ಜನ ಮಕ್ಕಳು ಇದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಗಂಡನ ಮನೆಯಲ್ಲಿ ಇರದೆ ತವರು ಮನೆಯಲ್ಲಿ ವಾಸವಾಗಿರ್ತಾರೆ. ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ಅವಾಗ ಅವರು ಮನೆಯವರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. 2 ವರ್ಷದಿಂದ ತಂದೆ ನಾಪತ್ತೆಯಾಗಿದ್ರು. ಏಕಾಏಕಿ ಮನೆಗೆ ಬಂದು ತಾಯಿ ಜೊತೆಗೆ ಗಲಾಟೆ ಮಾಡಿ ರಿಫೀಸ್ ಪಟ್ಟಿಯಿಂದ ತಲೆಭಾಗಕ್ಕೆ ಹಲ್ಲೆ ನಡೆಸಿದ್ದಾನೆ. ಬಳಿಕ ತಾಯಿ ಸುಧಾ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ. ತನ್ನ ತಂದೆ ಮದ್ಯ ವ್ಯಸನಿಯಾಗಿದ್ದು ದುಶ್ಚಟಗಳಿಗೆ ಬಲಿಯಾಗಿ ತಾಯಿಗೆ ತೊಂದರೆ ಕೊಡ್ತಾ ಇದ್ರು ಅಂತ ಮಗಳು ಹೇಳಿದ್ದಾಳೆ. ಸರ್, ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಜಗಳ ಆಗಿತ್ತು. ಅದರಿಂದ ಅವರು ಕೊಲೆ ಬೆದರಿಕೆ ಆಗ್ತಿದ್ರು, ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು, ಸಾಲ ಆಗಿತ್ತು. ಅದಕ್ಕೂ ಆ ಕಾರಣಕ್ಕೆ ಅವ್ರಿಗೆ ಜಗಳ ಆಗಿದ್ದು. ಅದಕ್ಕೆ ನಾವು ನಮ್ಮ ಅಮ್ಮನ್ನ ತಾಯಿ ಮನೇಲಿ ಕರ್ಕೊಬಂದು ಇರಿಸ್ಕೊಂಡ್ವಿ. ಅವರು 2 ವರ್ಷದಿಂದ ನಮ್ಮ ಅಮ್ಮನ್ನು ನೋಡಿಲ್ಲ, ನಮ್ಮನ್ನ ಹತ್ರ ಸ್ಕೂಲಲ್ಲಿ ನೋಡ್ತಿದ್ರು, ಕಾಸು ಕೊಡ್ತಿದ್ರು, ಒಯ್ತಿದ್ರು ಅಷ್ಟೇ. ನನ್ನ ತಮ್ಮನ್ನು ನೋಡ್ತಿದ್ರು, ಒಯ್ತಿದ್ರು, ಇಸ್ಪೀಟ್ ಆಡ್ತಿದ್ರು. ಅದರಿಂದ ಸಾಲ ಮಾಡ್ಕೊಂಡಿದ್ರು. ಅವರು ಫುಲ್ಲು ಡ್ರಿಂಕ್ಸ್ ಮಾಡ್ತಿದ್ರು ಸರ್. ಇನ್ನು ಘಟನಾ ಸ್ಥಳಕ್ಕೆ ಮೈಸೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡೆ, ಡಿವೈಎಸ್ಪಿ ರಘು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗದ ಕಾರಣಕ್ಕೆ ತಾಳಿ ಕಟ್ಟಿದ ಹೆಂಡತಿಯನ್ನೇ ಕೊಲೆ ಮಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಂಜುಂಡೇಶ್ವರನ ಊರು ನಂಜನಗೂಡಿನಲ್ಲಿ ಪಾಪಿ ಪತಿಯೊಬ್ಬ ಮಡದಿಯನ್ನ ಮರ್ಡರ್ ಮಾಡಿದ್ದಾರೆ. ತಲೆಗೆ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಕೊನೆಗೆ ಈ ಕೊಲೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಉತ್ತರ ಇದೆ ಈ ವರದಿಯಲ್ಲಿ. ಕೌಟುಂಬಿಕ ಕಲಹ, ಪತ್ನಿಯನ್ನೇ ಕೊಂದ ಪಾಪಿ, ದೊಣ್ಣೆಯಿಂದ ಹೊಡೆದು ಬರ್ಬರ ಹತ್ಯೆ, ಬೆಚ್ಚಿ ಬಿದ್ದ ಜನರು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಅದೇ ಇಲ್ಲಿ 2 ವರ್ಷಗಳ ಹಿಂದೆ ಇವರಿಬ್ಬರು ಮನಸ್ತಾಪದಿಂದ ದೂರವಾಗಿದ್ರು. 2 ವರ್ಷಗಳ ಬಳಿಕ ಪತಿ ಪ್ರತ್ಯಕ್ಷವಾಗಿದ್ದು ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ದೊಣ್ಣೆಯಿಂದ ಹೊಡೆದು ಪತ್ನಿಯನ್ನ ಕೊಂದ ಘಟನೆ ಮೈಸೂರಿನ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದು ಹೋಗಿದೆ. ಹದಿಮೂರು ವರ್ಷಗಳ ಹಿಂದೆ ಕಳಲೆ ಗ್ರಾಮದಿಂದ ನಂಜನಗೂಡು ತಾಲೂಕಿನ ಮಲ್ಲಹಳ್ಳಿ ಗ್ರಾಮದ ಮಹೇಶ್ ಜೊತೆ ಸುಧಾ ವಿವಾಹವಾಗಿತ್ತು. ಆದರೆ ದಂಪತಿ ನಡುವೆ ದಾಂಪತ್ಯ ಕಲಹವಾಗಿ 2 ವರ್ಷಗಳಿಂದ ದೂರವಾಗಿದ್ರು. ಬಳಿಕ 30 ವರ್ಷದ ಸುಧಾ ಕಳಲೆ ಗ್ರಾಮದ ದೊಡ್ಡ ಬೀದಿಯಲ್ಲಿ ತಾಯಿ ಮತ್ತು ಮಕ್ಕಳ ಜೊತೆಗೆ ವಾಸವಾಗಿತ್ತು. ಇದ್ದಕ್ಕಿದ್ದಂತೆ ಬಂದ ಗಂಡ ಮಹೇಶ್ ಮನೆಗೆ ಬರುವಂತೆ ಒತ್ತಾಯಿಸಿದ್ದಾರೆ. ಮನೆಗೆ ಹೋಗಲು ಒಪ್ಪದಿದ್ದಕ್ಕೆ ಸುಧಾ ಜೊತೆಗೆ ಗಲಾಟೆ ಮಾಡಿದ್ದು ಆಕೆಗೆ ದೊಣ್ಣೆಯಿಂದ ಹೊಡೆದು ಕೊಂದು ಪರಾರಿಯಾಗಿದ್ದ. ಬಳಿಕ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರು ತವರು ಮನೆ ಅದಾಗಿರ್ತದೆ. ಅವರನ್ನ ಜೈಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಲವಾಡಿ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು 13 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ.
ಆ ಮದುವೆ ಆದ ನಂತರ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮನಸ್ಸಿದ್ದು, ಅದಾದ್ಮೇಲೆ 2 ಜನ ಮಕ್ಕಳು ಇದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಗಂಡನ ಮನೆಯಲ್ಲಿ ಇರದೆ ತವರು ಮನೆಯಲ್ಲಿ ವಾಸವಾಗಿರ್ತಾರೆ. ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ಅವಾಗ ಅವರು ಮನೆಯವರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. 2 ವರ್ಷದಿಂದ ತಂದೆ ನಾಪತ್ತೆಯಾಗಿದ್ರು. ಏಕಾಏಕಿ ಮನೆಗೆ ಬಂದು ತಾಯಿ ಜೊತೆಗೆ ಗಲಾಟೆ ಮಾಡಿ ರಿಫೀಸ್ ಪಟ್ಟಿಯಿಂದ ತಲೆಭಾಗಕ್ಕೆ ಹಲ್ಲೆ ನಡೆಸಿದ್ದಾನೆ. ಬಳಿಕ ತಾಯಿ ಸುಧಾ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ. ತನ್ನ ತಂದೆ ಮದ್ಯ ವ್ಯಸನಿಯಾಗಿದ್ದು ದುಶ್ಚಟಗಳಿಗೆ ಬಲಿಯಾಗಿ ತಾಯಿಗೆ ತೊಂದರೆ ಕೊಡ್ತಾ ಇದ್ರು ಅಂತ ಮಗಳು ಹೇಳಿದ್ದಾಳೆ. ಸರ್, ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಜಗಳ ಆಗಿತ್ತು. ಅದರಿಂದ ಅವರು ಕೊಲೆ ಬೆದರಿಕೆ ಆಗ್ತಿದ್ರು, ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು, ಸಾಲ ಆಗಿತ್ತು. ಅದಕ್ಕೂ ಆ ಕಾರಣಕ್ಕೆ ಅವ್ರಿಗೆ ಜಗಳ ಆಗಿದ್ದು. ಅದಕ್ಕೆ ನಾವು ನಮ್ಮ ಅಮ್ಮನ್ನ ತಾಯಿ ಮನೇಲಿ ಕರ್ಕೊಬಂದು ಇರಿಸ್ಕೊಂಡ್ವಿ. ಅವ್ರು 2 ವರ್ಷದಿಂದ ನಮ್ಮ ಅಮ್ಮನ್ನು ನೋಡಿಲ್ಲ, ನಮ್ಮನ್ನ ಹತ್ರ ಸ್ಕೂಲಲ್ಲಿ ನೋಡ್ತಿದ್ರು, ಕಾಸು ಕೊಡ್ತಿದ್ರು, ಒಯ್ತಿದ್ರು ಅಷ್ಟೇ. ನನ್ನ ತಮ್ಮನ್ನು ನೋಡ್ತಿದ್ರು, ಒಯ್ತಿದ್ರು, ಇಸ್ಪೀಟ್ ಆಡ್ತಿದ್ರು. ಅದರಿಂದ ಸಾಲ ಮಾಡ್ಕೊಂಡಿದ್ರು. ಅವರು ಫುಲ್ಲು ಡ್ರಿಂಕ್ಸ್ ಮಾಡ್ತಿದ್ರು ಸರ್. ಇನ್ನು ಘಟನಾ ಸ್ಥಳಕ್ಕೆ ಮೈಸೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡೆ, ಡಿವೈಎಸ್ಪಿ ರಘು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗದ ಕಾರಣಕ್ಕೆ ತಾಳಿ ಕಟ್ಟಿದ ಹೆಂಡತಿಯನ್ನೇ ಕೊಲೆ ಮಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಂಜುಂಡೇಶ್ವರನ ಊರು ನಂಜನಗೂಡಿನಲ್ಲಿ ಪಾಪಿ ಪತಿಯೊಬ್ಬ ಮಡದಿಯನ್ನ ಮರ್ಡರ್ ಮಾಡಿದ್ದಾರೆ. ತಲೆಗೆ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಕೊನೆಗೆ ಈ ಕೊಲೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಉತ್ತರ ಇದೆ ಈ ವರದಿಯಲ್ಲಿ. ಕೌಟುಂಬಿಕ ಕಲಹ, ಪತ್ನಿಯನ್ನೇ ಕೊಂದ ಪಾಪಿ, ದೊಣ್ಣೆಯಿಂದ ಹೊಡೆದು ಬರ್ಬರ ಹತ್ಯೆ, ಬೆಚ್ಚಿ ಬಿದ್ದ ಜನರು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಅದೇ ಇಲ್ಲಿ 2 ವರ್ಷಗಳ ಹಿಂದೆ ಇವರಿಬ್ಬರು ಮನಸ್ತಾಪದಿಂದ ದೂರವಾಗಿದ್ರು. 2 ವರ್ಷಗಳ ಬಳಿಕ ಪತಿ ಪ್ರತ್ಯಕ್ಷವಾಗಿದ್ದು ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ದೊಣ್ಣೆಯಿಂದ ಹೊಡೆದು ಪತ್ನಿಯನ್ನ ಕೊಂದ ಘಟನೆ ಮೈಸೂರಿನ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದು ಹೋಗಿದೆ. ಹದಿಮೂರು ವರ್ಷಗಳ ಹಿಂದೆ ಕಳಲೆ ಗ್ರಾಮದಿಂದ ನಂಜನಗೂಡು ತಾಲೂಕಿನ ಮಲ್ಲಹಳ್ಳಿ ಗ್ರಾಮದ ಮಹೇಶ್ ಜೊತೆ ಸುಧಾ ವಿವಾಹವಾಗಿತ್ತು. ಆದರೆ ದಂಪತಿ ನಡುವೆ ದಾಂಪತ್ಯ ಕಲಹವಾಗಿ 2 ವರ್ಷಗಳಿಂದ ದೂರವಾಗಿದ್ರು. ಬಳಿಕ 30 ವರ್ಷದ ಸುಧಾ ಕಳಲೆ ಗ್ರಾಮದ ದೊಡ್ಡ ಬೀದಿಯಲ್ಲಿ ತಾಯಿ ಮತ್ತು ಮಕ್ಕಳ ಜೊತೆಗೆ ವಾಸವಾಗಿತ್ತು. ಇದ್ದಕ್ಕಿದ್ದಂತೆ ಬಂದ ಗಂಡ ಮಹೇಶ್ ಮನೆಗೆ ಬರುವಂತೆ ಒತ್ತಾಯಿಸಿದ್ದಾರೆ. ಮನೆಗೆ ಹೋಗಲು ಒಪ್ಪದಿದ್ದಕ್ಕೆ ಸುಧಾ ಜೊತೆಗೆ ಗಲಾಟೆ ಮಾಡಿದ್ದು ಆಕೆಗೆ ದೊಣ್ಣೆಯಿಂದ ಹೊಡೆದು ಕೊಂದು ಪರಾರಿಯಾಗಿದ್ದ. ಬಳಿಕ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರು ತವರು ಮನೆ ಅದಾಗಿರ್ತದೆ. ಅವರನ್ನ ಜೈಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಲವಾಡಿ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು 13 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆ ಮದುವೆ ಆದ ನಂತರ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮನಸ್ಸಿದ್ದು, ಅದಾದ್ಮೇಲೆ 2 ಜನ ಮಕ್ಕಳು ಇದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಗಂಡನ ಮನೆಯಲ್ಲಿ ಇರದೆ ತವರು ಮನೆಯಲ್ಲಿ ವಾಸವಾಗಿರ್ತಾರೆ. ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ಅವಾಗ ಅವರು ಮನೆಯವರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. 2 ವರ್ಷದಿಂದ ತಂದೆ ನಾಪತ್ತೆಯಾಗಿದ್ರು. ಏಕಾಏಕಿ ಮನೆಗೆ ಬಂದು ತಾಯಿ ಜೊತೆಗೆ ಗಲಾಟೆ ಮಾಡಿ ರಿಫೀಸ್ ಪಟ್ಟಿಯಿಂದ ತಲೆಭಾಗಕ್ಕೆ ಹಲ್ಲೆ ನಡೆಸಿದ್ದಾನೆ. ಬಳಿಕ ತಾಯಿ ಸುಧಾ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ. ತನ್ನ ತಂದೆ ಮದ್ಯ ವ್ಯಸನಿಯಾಗಿದ್ದು ದುಶ್ಚಟಗಳಿಗೆ ಬಲಿಯಾಗಿ ತಾಯಿಗೆ ತೊಂದರೆ ಕೊಡ್ತಾ ಇದ್ರು ಅಂತ ಮಗಳು ಹೇಳಿದ್ದಾಳೆ. ಸರ್, ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಜಗಳ ಆಗಿತ್ತು. ಅದರಿಂದ ಅವರು ಕೊಲೆ ಬೆದರಿಕೆ ಆಗ್ತಿದ್ರು, ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು, ಸಾಲ ಆಗಿತ್ತು. ಅದಕ್ಕೂ ಆ ಕಾರಣಕ್ಕೆ ಅವ್ರಿಗೆ ಜಗಳ ಆಗಿದ್ದು. ಅದಕ್ಕೆ ನಾವು ನಮ್ಮ ಅಮ್ಮನ್ನ ತಾಯಿ ಮನೇಲಿ ಕರ್ಕೊಬಂದು ಇರಿಸ್ಕೊಂಡ್ವಿ. ಅವ್ರು 2 ವರ್ಷದಿಂದ ನಮ್ಮ ಅಮ್ಮನ್ನು ನೋಡಿಲ್ಲ, ನಮ್ಮನ್ನ ಹತ್ರ ಸ್ಕೂಲಲ್ಲಿ ನೋಡ್ತಿದ್ರು, ಕಾಸು ಕೊಡ್ತಿದ್ರು, ಒಯ್ತಿದ್ರು ಅಷ್ಟೇ. ನನ್ನ ತಮ್ಮನ್ನು ನೋಡ್ತಿದ್ರು, ಒಯ್ತಿದ್ರು, ಇಸ್ಪೀಟ್ ಆಡ್ತಿದ್ರು. ಅದರಿಂದ ಸಾಲ ಮಾಡ್ಕೊಂಡಿದ್ರು. ಅವರು ಫುಲ್ಲು ಡ್ರಿಂಕ್ಸ್ ಮಾಡ್ತಿದ್ರು ಸರ್. ಇನ್ನು ಘಟನಾ ಸ್ಥಳಕ್ಕೆ ಮೈಸೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡೆ, ಡಿವೈಎಸ್ಪಿ ರಘು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗದ ಕಾರಣಕ್ಕೆ ತಾಳಿ ಕಟ್ಟಿದ ಹೆಂಡತಿಯನ್ನೇ ಕೊಲೆ ಮಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.